ಸ್ನೇಹಿತರೆ ನಮಸ್ಕಾರ, ನಿಮ್ಮೆಲ್ಲರಿಗೂ ನಿಮ್ಮ ರಘುರಾಮ್ ಮಾಡುವ ಪ್ರೀತಿಯ ನಮಸ್ಕಾರಗಳು. ಈ ವಿಡಿಯೋ ಮೂಲಕ ನಿಮ್ಮ ಮುಂದೆ ಬಂದಿರೋದು ಒಂದು ಹೊಸ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದ್ದೀನಿ. ನಾಳೆಯಿಂದ ಅಂದರೆ ಡಿಸೆಂಬರ್ 7ನೇ ತಾರೀಕಿಂದ ರಾತ್ರಿ 9 ಗಂಟೆಗೆ. ಅದರ ಹೆಚ್ಚಿನ ವಿವರನ ತಿಳಿಸೋದಕ್ಕೇ ಇಲ್ಲಿಗೆ ಬಂದಿರೋದು. ಈಗ ಒಂದು 15 ದಿನಗಳ ಹಿಂದೆ ನಮ್ಮ ಶ್ರೀ ಮಿಮಿಕ್ರಿ ದಯಾನಂದ್ ಅವರು, ನಾನು ಗುರುಗಳೆಂದನೇ ಕರಿತೀನಿ ಅವ್ರನ್ನ, ಅವರು ನಮ್ಮ ಮನೆಗೆ ಬಂದಿದ್ದರು. ನಮ್ಮ ಮನೆ ಹತ್ರನೇ ಅವರ ಒಂದು ಕಾರ್ನ ಎಲೆಕ್ಟ್ರಿಕಲ್ ಕೆಲಸಗಳು ಮಾಡೋದಕ್ಕೆ ಸರ್ವಿಸ್ಗೆ ಬಿಡ್ತಾರೆ. ಅಲ್ಲಿಗೆ ಬಂದರು. ಅದು ಕಾರ್ ಒಂದು 2-3 ಅವರ್ಸ್ ಆಗುತ್ತೆ ಅದು ಸರ್ವಿಸ್ ಮಾಡಿಕೊಡೋದು ಅಂತ ಹೇಳಿದ್ರು. ಆ ಟೈಮ್ ಗ್ಯಾಪಲ್ಲಿ ಬಂದರು, ಕಾಫಿ ಕೊಡಿದ್ವಿ, ಮಾತಾಡ್ತಿದ್ವಿ. ಮೊದಲಿಂದನೂ ನಾನು ದಯಾನಂದ್ ಸರ್ಗೆ ನೀವೊಂದು ಯೂಟ್ಯೂಬ್ ಚಾನಲ್ ಮಾಡಿ ಅಂತ ತುಂಬ ಹಿಂದೆ ಬಿದ್ದಿದ್ದೆ. ಯಾಕೆಂತಂದರೆ ನಾವೆಲ್ಲ ಸಣ್ಣ ಪುಟ್ಟ ಕಲಾವಿದರೆ ಇವಾಗ ಯೂಟ್ಯೂಬ್ ಮಾಡ್ತಿದ್ದೀವಿ. ಅವರು ಒಂದು ಪರ್ವತ, ಅವರು ಕಲೆಯ ಪರ್ವತ, ಅವರು ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡಿದ್ದಾರೆ. ಪಾಪ ಅವರು ಪ್ರಾರಂಭ ಮಾಡಿದ್ರು, ಬಟ್ ಐ ಡೋಂಟ್ ನೋ ಅದೇನೇನು ರೀಸನ್ಸು, ಅವರು ಅದನ್ನು ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ. ಫೈನಲಿ ನಾನೇ ಒಂದು ಆಫರ್ ಕೊಟ್ಟೆ, ಗುರುಗಳೇ. ಮತ್ತೆ ಆ ವಿಷಯ ಡಿಸ್ಕಸ್ ಆಯಿತು. ಅದಾದಮೇಲೆ ಗುರುಗಳೇ, ಯಾಕೆ ನೀವು ನನ್ನ ಚಾನಲ್ಗೊಂದು ಕಾರ್ಯಕ್ರಮ ಮಾಡಿಕೊಡ್ಬಾರ್ದು? ಒಂದು ಸೆಕೆಂಡು ಆ ಮನುಷ್ಯ ಯೋಚನೆ ಮಾಡಲಿಲ್ಲ. ಮಾಡೋಣ ರಘು, ಖಂಡಿತ ಮಾಡೋಣ. ಈ ಹಿಂದೆ ETV ಕನ್ನಡಗಾಗಲಿ ಅಥವಾ ಝೀ ಕನ್ನಡಗಾಗಲಿ ನಾನು ದಯಾನಂದ್ ಸರ್ ಅವ್ರನ್ನ ಇಟ್ಬಿಟ್ಟು ಕೆಲವು ಕಾರ್ಯಕ್ರಮಗಳನ್ನ ಡೈರೆಕ್ಟ್ ಮಾಡಿದ್ದೆ. ಇನ್ಫ್ಯಾಕ್ಟ್ ಸಿಟಿ ಕೇಬಲ್ಗೆ ಮಾಡಿದ್ದೆ, ಸಿಟಿ ಚಾನಲ್ಗಿಂದನೇ ಮಾಡಿದ್ದೆ. ನನ್ನ ಅವರ ಒಡನಾಟ ಅವತ್ತಿಂದ ಇತ್ತು. ಸರಿ ಮಾಡೋಣ, ಏನು ಮಾಡಬೇಕು ಏನು ಅನ್ನೋದನ್ನು ಒಂದು ಸ್ವಲ್ಪ ಒಂದು ಬೇಸಿಕ್ ಡಿಸ್ಕಷನ್ನು ಅವತ್ತು ಮನೆಯಲ್ಲಿ ಮಾಡ್ಕೊಂಡ್ವಿ. ನಾನು, ನನ್ನ ವೈಫು, ನನ್ನ ಮಗಳು, ದೊಡ್ಡ ಮಗಳು, ನನಸು ಎಲ್ಲನೂ. ಸರಿ ಫೈನಲಿ ಆಯಿತು, ಮನೆಗೆ ಬಂದುಬಿಡಿ ಒಂದು ಸತಿ, ಮನೆಯಲ್ಲಿ ಒಂದು ಸತಿ ಟೀಮ್ನು ಕರ್ಕೊಂಬಂದ್ಬಿಡಿ ಅಂದರು. ನನ್ನ ಇಬ್ಬರು ಕ್ಯಾಮ್ರಾಮನ್ನ ಕರ್ಕೊಂಡು ನಾನು ದಯಾನಂದ್ ಸರ್ ಮನೆಗೆ ಹೋದೆ. ಮನೆಗೆ ಹೋದಾಗ ಅಲ್ಲಿ ಅವತ್ತು ಏನು ಮಾಡೋದು, ಯಾವ ಥರದ್ದು ಮಾಡೋದು ಅನ್ನೋ ಕಂಟೆಂಟ್ ಬಗ್ಗೆ ಒಂದಿಷ್ಟು ಡಿಸ್ಕಷನ್ ಮಾಡಿ. ನಿಮ್ಮ ಕಾನ್ಸೆಪ್ಟ್ ಅರ್ಥ ಆಯ್ತು. ನನಗೇನು ಅನ್ಸುತ್ತೆ, ಆ ಬ್ಲ್ಯಾಕ್ ಸ್ಕ್ರೀನ್ ಹಾಕ್ಬಿಟ್ರೆ ಹಾಫ್ ಬೀಟ್ ಫೀಲ್ ಬಂದ್ಬಿಡುತ್ತೆ ಅಂತ ಒಂದು ಪ್ಲೇಸ್ ಫಿಕ್ಸ್. ನಾನು ಅಲ್ಲಿ ಏನು ಅಂದ್ಕೊಂಡೆ, ಈ ಪಾಡ್ಕಾಸ್ಟ್ ಮೈಕ್ ಸೆಟ್ ಬರೋಕೆ ಹಾಕೋದೆಲ್ಲ ಬರುತ್ತೆ, ಸುಮ್ಮನೆ ಶೋಗೆ ಈ ಥರದ್ದು ಸುಮ್ಮನೆ ಕಾಲು ಹಿಡ್ಕೊಂಡು ಹೋಗುವಂಥದ್ದು. ಆ ಕಂಟೆಂಟ್ ಬಗ್ಗೆ ಡಿಸ್ಕಷನ್ ಆದಮೇಲೆ ನನಗೆ ಸ್ನೇಹಿತರೆ, ನಾನು ಮೊದಲಿಂದನೂ ಅಷ್ಟೇ, ಅದು TV ಡೇಸ್ನಲ್ಲಿ ನಾನು ಇದ್ದಾಗಿರ್ಬೋದು, ಇಲ್ಲ ಸಿನಿಮಾ ಮಾಡಬೇಕಾಗಿರ್ಬೋದು, ನನಗೆ ಈ ಹೋಮ್ವರ್ಕ್ ಅನ್ನೋದನ್ನು ತುಂಬ ನಂಬ್ತೀನಿ. ಆಮೇಲೆ ಯಾವುದೇ ಒಂದು ಕಾರ್ಯಕ್ರಮನೂ ಸುಮ್ಮನೆ ಒಂದು ಪ್ರೆಸೆಂಟಾಗಿ, ಅಂದರೆ ಪ್ಲೈನಾಗಿ ಬಂದು ಪ್ರೆಸೆಂಟ್ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಇದಕ್ಕೆ ಏನೋ ಒಂದು ಮಾಡಬೇಕು. ಆಮೇಲೆ ನಾನು ಯಾವತ್ತೂ ಮ್ಯೂಸಿಕ್ಕನ್ನು ತುಂಬ ನಂಬಿದವನು. ಯೂಟ್ಯೂಬಲ್ಲಿ ನಿಮಗೆಲ್ಲ ಗೊತ್ತು, ಬೇರೆ ಬೇರೆ ಮ್ಯೂಸಿಕ್ಗಳನ್ನ ತೊಗೊಂಡು ಹಾಕಿದ್ರೆ ಕಾಪಿರೈಟ್ ಸ್ಟ್ರೈಕು ಅದು ಇದು ಬರುತ್ತೆ. ಸೊ ಹೀಗಾಗಿ ನಾನು 101 ನೆನಪಿಂದ ಹಿಡಿದು ಎಲ್ಲ ಕಾರ್ಯಕ್ರಮಗಳಿಗೂ ನನ್ನದೇ ಆದಂಥ ಮ್ಯೂಸಿಕ್ಸ್ಗಳನ್ನ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ಅದಕ್ಕೆ ಸಾಕಷ್ಟು ಜನ ನಮ್ಮ ಸಂಗೀತ ನಿರ್ದೇಶಕರು ಸಹಕಾರ ಮಾಡಿದ್ದಾರೆ. ಥ್ಯಾಂಕ್ ಯು ಅವರೆಲ್ರಿಗೂ. ಈಗ ಈ ಶೋಗೆ ಒಂದು ಕಾಮಿಡಿ ಶೋ, ಇದಕ್ಕೊಂದು ಮ್ಯೂಸಿಕ್ ಮಾಡೋದೇ ಚಾಲೆಂಜಿಂಗ್ ಅನ್ನಿಸ್ತು. ಸಂಗೀತ ಅಂದರೆ ನನಗೆ ಜ್ಞಾಪಕ ಬರೋದು ಸಪ್ತಸ್ವರ ಅಂದರೆ ಯಾರು? ನಮ್ಮ ದಿಗ್ಗಜ ಸಂಗೀತ ನಿರ್ದೇಶಕ ಶ್ರೀ ರಾಜನ್ ನಾಗೇಂದ್ರ ಅವರಲ್ಲಿ ನಮ್ಮ ರಾಜನ್ ಅವರ ಮನೆ, ಅವ್ರ ಮಗ ಅನಂತ್ ಅವರು ನನಗೆ ಒಂಥರ ಫ್ಯಾಮ್ಲಿನೇ ಇದ್ದಾಗೆ. ಅನಂತ್ ಅವ್ರ ಹತ್ರ ಹಿಂಗೆ ಮಾತಾಡಿದೆ, ಬನ್ನಿ ರಘು ಅಂತ ಹೇಳಿದ್ರು. ಸೊ ಈ ಒಂದು ಮ್ಯೂಸಿಕ್ ವಿಚಾರವಾಗಿ ಚರ್ಚೆ ಮಾಡೋದಕ್ಕೆ ಅನಂತ್ ಸರ್ ಮನೆಗೆ ಹೋದೆ. ಕಾಮಿಡಿ ಶೋ ಫಸ್ಟ್ ಪ್ಲಾನ್ ಮಾಡ್ತಾರಿಂದ ಈ ಲಾಫ್, ನನಗೆ ಈ ಹ್ಯೂಮರ್ ಟ್ಯೂನ್ ಬಂದ್ಬಿಟ್ಟು ಐ ಡೋಂಟ್ ವಾಂಟ್ ದಟ್ ಅದೊಂದು ಟಾಂಗ್ ಯೂಶುವಲ್ ಪ್ಯಾಟ್ರನ್ ಬೇಡ. ಸೊ ನಮ್ಮ ಲಾಫಲ್ಲೇ ಒಂದು ರಿದಮ್ ಇರುತ್ತಲ್ಲ ಸರ್, ನಚ್ಚಿಗೆ ಆ ಒಂದು ರಿದಮ್, ನಾಟ್ ಲಾಫಲ್ಲಿ, ಆ ಲಾಫಲ್ಲಿರೋ ಒಂದು ರಿದಮಲ್ಲಿ ಏನೋ ಒಂದು ಟ್ಯೂನ್ ಇದು ಮಾಡಿದ್ರೆ ಕೊಡ್ತೀನಿ. ಒಂದು 2-3 ವೆರೈಟಿ ಕೊಡ್ತೀನಿ. ಎಸ್ ಸರ್, ನೀವು ಸೆಲೆಕ್ಟ್ ಮಾಡಿ ಆ ಕಾನ್ಸೆಪ್ಟ್ ಹೇಳೋದಿಲ್ಲ ಸರ್, ನಿಮಗೆ ಗಾಟ್ ದ ಕಾನ್ಸೆಪ್ಟ್ ನೋಡಿದ್ರಿ ಅಲ್ಲ. ಅಲ್ಲಿ ಏನೇನು ಚರ್ಚೆ ಆಯಿತು. ಯಾಕೆಂದರೆ ನನಗೆ ಮ್ಯೂಸಿಕ್ ಅನ್ನೋದು ಈ ಕಾಮಿಡಿ ಶೋಗೆ ಈ ಟಿಪಿಕಲ್ ಬರೋದು ಟಾಯಿಂಟಿಂಗ್ ನಂಗೆ ಅಂಥದ್ದೆಲ್ಲ ನನಗೆ ಇಷ್ಟ ಇಲ್ಲ. ಇದಕ್ಕೊಂದು ನಮ್ಮ ನಗುನಲ್ಲೇ ಒಂದು ಮ್ಯೂಸಿಕ್ ಇದೆ, ರಿದಮ್ ಇದೆ ಅಂತ ಹೇಳಿ ಆ ಕಾನ್ಸೆಪ್ಟ್ ಯಾವ ಥರದ ಮ್ಯೂಸಿಕ್ ಬೇಕು ಅಂತ ನಾನು ಅನಂತ್ ಸರ್ ಹತ್ರ ಹೇಳಿ ಬಂದೆ. ಅದಾಗಿ 2-3 ದಿವಸಕ್ಕೆ ಅನಂತ್ ಸರ್ದು ನನಗೊಂದು ವಾಟ್ಸಪ್ ಬಂತು. ಆ ವಾಟ್ಸಪ್ ನೋಡಿಕೊಂಡು ಇಮಿಡಿಯೇಟಾಗಿ ಅವರು ಮಾಡಿರೋ ಟ್ಯೂನ್ ಕೇಳೋದಕ್ಕೆ ಮತ್ತೆ ನಾನು ಅನಂತ್ ಸರ್ ಅವರ ಮನೆಗೆ, ಅದೇ ಸಪ್ತಸ್ವರಕ್ಕೆ ಹೊರಟೆ. ಕಚಗುಳಿ ಕಚಗುಳಿ
different style. This is our folk style. ಕಚ್ಚಗುಳಿ ಕಚ್ಚಗುಳಿ ಸೂಪರ್ ಆಗಿದೆ. ಖುಷಿ ಆಗೋಯ್ತು ನನಗೆ ಈ ಟ್ಯೂನ್ನ ಕೇಳಿ. ಆ್ಯಂಡ್ ನಾನು ಎಷ್ಟು ಎಕ್ಸೈಟ್ ಆದೆ ಅಂತಂದರೆ ಬಹುಶಃ ನಿಮ್ಮ ನನ್ನ ಎಕ್ಸ್ಪ್ರೆಷನ್ಸ್ ನೋಡಿದರೆ ಗೊತ್ತಾಗುತ್ತೆ. ದಯಾನಂದ್ ಸರ್ ಊರಲ್ಲಿರಲಿಲ್ಲ, ಅಲ್ಲಿಂದನೇ ಫೋನ್, ಅಫ್ಕೋರ್ಸ್ ವಾಟ್ಸಪ್ಪಲ್ಲಿ ಆಡಿಯೋ ಫೈಲ್ನ ಕಳಿಸ್ಬೋದಾಗಿತ್ತು, ದೊಡ್ಡ ವಿಷಯ ಅಲ್ಲ. ಬಟ್ ನನ್ನ ಮ್ಯೂಸಿಕ್ ಕೇಳಿದ ಒಂದು ಎಕ್ಸೈಟ್ಮೆಂಟಲ್ಲಿ ಫೋನ್ ಮಾಡಿ ಅಲ್ಲೇ ಅವ್ರ ಮ್ಯೂಸಿಕ್ ಕೇಳಿಸಿ ಸ್ಪೀಕರ್ ಆನ್ ಮಾಡಿ ಅನಂತ್ ಸರ್ಗೂ ಮಾತಾಡಿಸ್ದೆ. ಸೊ ದಯಾನಂದ್ ಸರ್ ತುಂಬ ಖುಷಿಯಾಗಿತ್ತು. ಕಚ್ಚಗುಳಿ ಕಚ್ಚಗುಳಿ Yeah, it is my pleasure, sir, to be involved with your project. ಥ್ಯಾಂಕ್ ಯು ಗುರುಗಳೇ. ಹೋಗಿ ಇದು ಓಕೆ ಅಲ್ಲ ಗುರುಗಳೇ? ಸೂಪರ್ ಸಿನಿಮಾ ಮಾಡಿದಾಗ ಮಾಡ್ತಾ ಇದೀರಿ. ಇಲ್ಲ ಇಲ್ಲ, ಅದೊಂದು ರೆಸ್ಪಾನ್ಸಿಬಿಲಿಟಿ ಇಲ್ಲ. ನೀವು ಅಷ್ಟು ದೊಡ್ಡ ಮನಸ್ಸಿಂದ ನಮಗೆ ಕೊಟ್ಟಾಗ ಅದನ್ನ ಹಂಗೆ ಮಾಡ್ಬೇಕು ನಾವು ಅಂತ ಅಷ್ಟೇ, ಇನ್ನೇನಿಲ್ಲ. ಎಸ್ ಗುರುಗಳೇ, ಥ್ಯಾಂಕ್ ಯು ಗುರುಗಳೇ. ಬಾಯ್ ಗುರುಗಳೇ, ಬಾಯ್ ಗುರುಗಳೇ. ಸರಿ, ಇದೆಲ್ಲ ಆದಮೇಲೆ ಶೂಟಿಂಗ್ ಡೇಟ್ನ ಫಿಕ್ಸ್ ಮಾಡ್ಕೊಂಡು ಡಿಸೆಂಬರ್ 1 ಅಮಾವಾಸ್ಯೆ ಇತ್ತು. 2ನೇ ತಾರೀಕು ಶೂಟಿಂಗ್ ಮಾಡೋಕ್ಕೆ ದಯಾನಂದ್ ಸರ್ ಕಂಟಿನ್ಯೂಸ್ ಟ್ರಾವೆಲಿಂಗಲ್ಲಿದ್ದರು. ಸರಿ, ನಾವು ನಿಮ್ಮ ಮನೆಗೆ ಬಂದುಬಿಡ್ತೀವಿ 1ನೇ ತಾರೀಕು, ಒಂದು ಫೇಸ್ಬುಕ್ಕು ಯೂಟ್ಯೂಬು ಲೈವ್ ಮಾಡೋಣ, ನಾವೇನು ಮಾಡ್ತಾ ಇದ್ದೀವಿ, ಈ ಕಾರ್ಯಕ್ರಮ ಏನು ಅನ್ನೋದನ್ನ ಜನಕ್ಕೆ ತಿಳಿಸ್ಬೋಣ ಅಂತ ದಯಾನಂದ್ ಸರ್ ಮನೆಗೆ ಹೋಗಿ ನಾನು ನನ್ನ ಟೀಮಿಗೆ ಅಲ್ಲಿ ಹೋಗಿ ಅಲ್ಲಿ ಫೇಸ್ಬುಕ್ಕಲ್ಲಿ ಯೂಟ್ಯೂಬಲ್ಲಿ ಲೈವ್ ಮಾಡಿದ್ವಿ. ಈ ಲೈವ್ ಮಾಡಿಬಿಟ್ಟು ಏನೇನು ಮಾಡಬೇಕು, ನಾಳೆ ಶೂಟ್ ಏನು ಮಾಡಬೇಕು, ಯಾವ್ಯಾವ ಗೆಟಪ್ಸ್ ಹಾಕಬೇಕು. ಯಾಕೆಂದರೆ ಇಲ್ಲಿ ದಯಾನಂದ್ ಸರ್ನ ನಾನು ಮಿಮಿಕ್ರಿ ಕಲಾವಿದನಾಗ ಮಾತ್ರ ಬಳಸ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಯಾಕೆಂದರೆ ಅವರೊಳಗಡೆ ಸಮಾಜದ ಒಬ್ಬ ಅದ್ಭುತವಾದ ಚಿಂತಕ ಇದ್ದಾನೆ. ಆ ಚಿಂತನೆನ ಹಾಸ್ಯದ ಮೂಲಕ ನಿಮ್ಮ ಮುಂದೆ ಸಮಾಜದಲ್ಲಿರುವ ನೈಜ ಪಾತ್ರಗಳನ್ನ ಕರ್ಕೊಂಬರ್ಬೇಕನ್ನೋದೇ ಈ ಕಾನ್ಸೆಪ್ಟ್ ಆಯಿತು. ಇನ್ನು ಈ ಪ್ರೋಗ್ರಾಮ್ ಈ ಟೈಟ್ಲದು ಸಖತ್ ಮಜಾ ಇದೆ. ಈ ಟೈಟ್ಲನ್ನ ಇದೇ ಹೆಸರಿನಲ್ಲಿ ನಾನು ಈ ಟಿ ವಿನಲ್ಲಿ ದಯಾನಂದ್ ಅವ್ರನ್ನ ಇಟ್ಬಿಟ್ಟೆ ಶೋ ಮಾಡಿದ್ದೆ. ಬಟ್ ಅದರಲ್ಲಿ ಅವ್ರು ಸೋಲೋ ಇದ್ರು, ಇದರಲ್ಲಿ ನಾನು ಕೂಡ ಅವ್ರ ಜೊತೆ ಕೆಲವು ಪ್ರಶ್ನೆ ಕೇಳುವಂಥ ಒಂದು ರಘುರಾಮಾಗೇನೆ ಇರ್ತೀನಿ. ಸೊ ಈ ಟೈಟ್ಲನ್ನ ಡಿಸೈನ್ ಮಾಡಿಸ್ಬೇಕಾಗಿ ಬಂತು. ಸೊ ನಮ್ಮ ಎಡಿಟ್ರು ವೆಂಕಟೇಶ್ ಅವ್ರಿಗೆ ಡಿಸೈನ್ ಮಾಡಿ ಅಂತ ಹೇಳಿದೆ. ಗ್ರಾಫಿಕ್ಸು, ಬ್ಯಾಂಡ್ಸು ಎಲ್ಲ ನಮ್ಮ ವೆಂಕಟೇಶ್ ಅವರೇ ಅದ್ಭುತವಾದ ಟೈಟ್ಲ್ ಮಾಡಿದ್ದಾರೆ. ಹೇಗೆ ಮಾಡಿದ್ದಾರೆ, ಆ ಕಾರ್ಯಕ್ರಮದ ಟೈಟಲ್, ಆ ಟೈಟ್ಲ್ ಮ್ಯೂಸಿಕ್ ಎಲ್ಲ ಈಗ ನಿಮ್ಮ ಮುಂದೆ. ഹലോ, ഇത് ഒറ്റ ഒരുക്കണവರಿಗೆ അല്ല, സന്തോഷപ്പെട്ടു നഗോರಿಗೆ മാത്ര. ನೋಡಿದ್ರಿ ಅಲ್ಲ, ಇದು ಡೆಫಿನೆಟ್ಲಿ ನಿಮಗೆಲ್ಲನೂ ಇದಾಗುತ್ತೆ, ಕಚಗುಳಿ ಕೊಡುತ್ತೆ ಅಂತ ನಾನು ನಂಬಿದ್ದೀನಿ. ಥ್ಯಾಂಕ್ ಯು ವೆಂಕಟೇಶ್, ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದೀರಾ. ಇದೆಲ್ಲ ಆದಮೇಲೆ ನೆಕ್ಸ್ಟ್ ಡೇ ನಾವು ಪ್ರೋಗ್ರಾಮ್ ಎಪಿಸೋಡ್ ಶೂಟ್ ಮಾಡೋ ದಿವಸ ಇಲ್ಲಿ ಒಂದು ಸ್ಪಷ್ಟನೆ ಪಡಿಸ್ತಾ ಇದ್ದೀನಿ. ಇದು ದಯಾನಂದ್ ಸರ್ ಅವ್ರ ಮನೆ ಮೇಲೆ ಮಾಡಿದೆ. ಯಾಕೆಂದರೆ ಆ ಬ್ಯಾಕ್ಗ್ರೌಂಡ್ ನನಗೆ ಇಷ್ಟ ಆಯಿತು. ಸ್ವಲ್ಪ ಆಡಿಯೋ ಅಲ್ಲಿ ಇಲ್ಲಿ ತೊಂದರೆ ಬರಬಹುದು, ನಾವು ಆದಷ್ಟು ಎಡಿಟಲ್ಲಿ ಕಟ್ ಮಾಡೋದಕ್ಕೆ ಹೋಗ್ತೀವಿ. ಈ ಸ್ಕೆಡ್ಯೂಲಲ್ಲಿ ಸಣ್ಣ ಪುಟ್ಟ ಆಡಿಯೋ ಡಿಸ್ಟರ್ಬೆನ್ಸ್ ಇದ್ದರೆ ದಯವಿಟ್ಟು ಕ್ಷಮಿಸ್ಬಿಡಿ. ನೆಕ್ಸ್ಟ್ ಸ್ಕೆಡ್ಯೂಲಲ್ಲಿ ವಿ ವಿಲ್ ರೆಕ್ಟಿಫೈ ದಟ್. ಆ ದಿವಸದ ಶೂಟಿಂಗ್ ತಯಾರಿ ಅಥವಾ ಆ ದಿವಸ ಶೂಟಿಂಗ್ ಆದಾಗ ದಯಾನಂದ್ ಅವ್ರು ಹಾಕಿದಂಥ ಪಾತ್ರಗಳು, ಅಲ್ಲಿ ಕೆಲವು ನಡೆದಂಥ ಬಿಹೈಂಡ್ ದಿ ಸೀನ್ಸ್ ಈಗ ನಿಮ್ಮ ಮುಂದೆ. ഹലോ, ഇത് ഒറ്റ ഒരുക്കണവರಿಗೆ അല്ല, സന്തോഷപ്പെട്ടു നഗോರಿಗೆ മാത്ര. ಕಚ್ಚಗುಳಿ ಕಚ್ಚಗುಳಿ ಕಚ್ಚಗುಳಿ
ಕಚ್ಚಗುಳಿ ಕಾರ್ಯಕ್ರಮದ ಬಗ್ಗೆ ಗೊತ್ತಾಗಿದೆ ನಿಮಗೆ. ಕಚಗುಳಿ ಇದು ನಗುವಿನ ಹಾವಳಿ. ಸಮಾಜದಲ್ಲಿರುವ ವ್ಯವಸ್ಥೆಯ ಅವ್ಯವಸ್ಥೆಯ ವ್ಯಕ್ತಿಗಳನ್ನ ಇಲ್ಲಿ ದಯಾನಂದ್ ಅವರು ಪಾತ್ರವಾಗಿ ಬರ್ತಾರೆ. ನಂದು ಪ್ರಶ್ನೆಗಳಾಗಿರುತ್ತೆ. ಇಲ್ಲಿ ಆ ಪ್ರಶ್ನೆಗಳನ್ನ ನಿಮ್ಮೆಲ್ಲರ ಶ್ರೀಸಾಮಾನ್ಯರ ಪ್ರಶ್ನೆಯಾಗಿ ನಾನು ಕೇಳ್ತಾ ಇದ್ದೀನಿ. ಅದಕ್ಕೆ ದಯಾನಂದ್ ಅವರು ಉತ್ತರ ಕೊಡ್ತಾರೆ ಆ ಪಾತ್ರಗಳಾಗಿ. ನಿಮ್ಮ ಮೂಲಕ ಇನ್ನೊಂದು ನಾನು ವಿನಂತಿಸಿಕೊಳ್ಳೋದು, ಇದು ಒಂದು ಹೊಸ ಪ್ರಯತ್ನ ನಂದು. ನಾನು ಎಲ್ಲೂ ಕೂಡ ಯಾವತ್ತೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಕೇಳಲ್ಲ. ಇಲ್ಲೂ ಕೂಡ ನಾನು ಅದನ್ನು ಕೇಳಲ್ಲ. ಇದು ಅಹಂಕಾರ ಅಲ್ಲ, ಸ್ವಾಭಿಮಾನ. ನೀವು ನೋಡಿ ನಿಮಗೆ ಇಷ್ಟ ಆಯಿತು ಅಂದರೆ ಕಂಟೆಂಟು ನಿಮಗೆ ಖುಷಿ ಕೊಡುತ್ತೆ. ಯಾಕೆಂದರೆ ನನಗೂ ಒಂದು ಚಿಕ್ಕ ಅನುಭವ ಇದೆ, ದಯಾನಂದ್ ಅವ್ರಿಗೆ ಒಂದು ಅದ್ಭುತವಾದ ಅನುಭವ ಇದೆ. ಸೊ ನಾವು ಸೇರಿ ಯಾವುದೋ ಬೇಕಾಬಿಟ್ಟಿ ಕಂಟೆಂಟ್ ಅಂತೂ ಖಂಡಿತ ಮಾಡಿರಲ್ಲ. ನಿಮಗೆ ಒಂದು ಖುಷಿ ಜೊತೆಗೆ ಒಂದು ಇನ್ಫಾರ್ಮೇಷನ್ ಕೊಡುವಂಥ ಕಂಟೆಂಟ್ ಮಾಡಿದ್ದೀವಿ ಅನ್ನೋ ಹೆಮ್ಮೆ ನನಗಿದೆ. ಚೆನ್ನಾಗಿಲ್ವಾ? ಡೈರೆಕ್ಟಾಗಿ ನನ್ನ ವಾಟ್ಸಪ್ ನಂಬರ್ ನಿಮಗೆ ಗೊತ್ತಿದೆ, ಡೈರೆಕ್ಟಾಗಿ ನನಗೆ ಹೇಳಿ, ಏನೂ ತೊಂದರೆ ಇಲ್ಲ, ಬೇಜಾರಿಲ್ಲ. ಬಟ್ ಆ ಒಂದು ಪ್ರಯತ್ನ, ದಯಾನಂದ್ ಅವ್ರದ ಒಂದು ಶ್ರಮ, ಆ ಒಂದು ಪ್ರಯತ್ನ ಎಲ್ಲರಿಗೂ ರೀಚ್ ಆಗಬೇಕು ಅನ್ನೋದು ನನ್ನ ಆಸೆ. ದಯಮಾಡಿ ಇದನ್ನು ನೋಡಿ. ಇದು ಎವ್ರಿ ವೀಕೆಂಡ್ ಶನಿವಾರ ಭಾನುವಾರ ಪ್ರತಿ ರಾತ್ರಿ 9 ಗಂಟೆಗೆ ದಯಾನಂದ್ ಸರ್ ನಾವು ಕಚಗುಳಿ ಕೊಡೋಕ್ಕೆ ನಿಮ್ಮ ಮನೆಗೆ ಮನಸ್ಸುಗಳಿಗೆ ಬರ್ತಾ ಇದ್ದೀವಿ. ನೋಡಿ. ಇನ್ನೊಂದು ಮುಖ್ಯವಾದ ವಿಷಯ, ನಿಮಗೆ ಈ ಕಾರ್ಯಕ್ರಮ ನೋಡಾದ್ಮೇಲೆ ನೀವು ಕೂಡ ಯಾವ್ದಾರ ಪ್ರಶ್ನೆಗಳನ್ನ ಕೇಳಬೇಕು. ಯಾವುದಾದ್ರು ವ್ಯಕ್ತಿಗೆ, ಕ್ಯಾರೆಕ್ಟರ್ಗೆ, ಇವಾಗ ಅವರು ರಾಜಕೀಯದವ್ರು ಇರ್ಬೋದು, ಸ್ಪೋರ್ಟ್ಸ್ ಅವ್ರು ಇರ್ಬೋದು, ಎನಿಬಡಿ ನೀವು ಹೇಳಿದ ಪಾತ್ರನ ನಾನು ಅಲ್ಲಿ ಕರ್ಕೊಂಬರ್ತೀನಿ. ಆ ಪಾತ್ರಗಳಿಗೆ ನಿಮ್ಮ ಏನೇ ಪ್ರಶ್ನೆ ಇದ್ದರೂ ನಮ್ಮ ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಮಾಡ್ತೀರಾ ಅನ್ನೋ ನಂಬಿಕೆ ನನಗಿದೆ. ನನ್ನ ವಾಟ್ಸಪ್ ನಂಬರ್ ನಿಮಗೆ ಗೊತ್ತೇ ಇದೆ. ಸೊ ಒಂದು ಹೊಸ ಪ್ರಯತ್ನ, ಹೊಸ ಪ್ರಯಾಣ ಶುರು ಮಾಡಿದ್ದೀನಿ. ಎಂದಿನಂತೆ 101 ನೆನಪಿಗೆ ನನಗೇನು ನೀವು ಪ್ರೋತ್ಸಾಹ ಕೊಟ್ಟಿದ್ದೀರಾ, ಪ್ರೀತಿ ಕೊಟ್ಟಿದ್ದೀರಾ, ಅದೇ ಥರದ ಒಂದು ಪ್ರೀತಿ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿದ್ದೀನಿ. ಒಂದಂತೂ ನಾನು ಪ್ರಾಮಿಸ್ ಮಾಡ್ತೀನಿ, ನಾನು ಮುಟ್ಟಿರೋ ದೇವರು ಹಾಕಿರೋ ದೇವ್ರ ಮುಟ್ಟು ಹೇಳ್ತೀನಿ ನಿಮಗೆ, ಖಂಡಿತ ನಾನು ಪ್ರಾಮಿಸ್ ಮಾಡ್ತೀನಿ. ನೀವು ತಲೆ ತಗ್ಸೋ ಅಂತ ಅಥವಾ ಏನಪ್ಪ ಇದು ಇಷ್ಟು ಚೀಪ್ ಅನ್ನೋ ಕಂಟೆಂಟ್ನ ನಿಮ್ಮ ರಘುರಾಮ್ ಯಾವತ್ತೂ ಮಾಡಲ್ಲ. ಅದ್ಭುತ ನಾನು ಮಾಡ್ತೀನೋ ಇಲ್ವೋ ಅದು ನೀವು ಹೇಳಬೇಕು. ಬಟ್ ನೀವು ತಲೆ ತಗ್ಸೋ ಕಂಟೆಂಟ್ ಅಂತೂ ನಾನು ಮಾಡಲ್ಲ. ಯಾರನ್ನೂ ಬೇರೆಯವ್ರಿಗೆ ಬೈಕೊಂಡು ಅಥವಾ ಬೇರೆಯವ್ರನ್ನ ಟ್ರೋಲ್ ಮಾಡಿಕೊಂಡು ನಾನು ಪ್ರೋಗ್ರಾಮ್ ಮಾಡಲ್ಲ. ನೀವು ನೋಡಿ ನಿಮ್ಗೆ ಏನು ಅನ್ಸುತ್ತೆ, ಇದರಲ್ಲಿ ನಾನು ಬದಲಾಯಿಸ್ಕೋಬೇಕಾ ಅಥವಾ ನಾನು ಇದರಲ್ಲಿ ಏನಾದರೂ ಬೇರೆ ಥರ ಮಾಡಬೇಕಾ, ಏನಿದ್ರು ಹೇಳಿ. ನಿಮ್ಮ ಒಂದು ಸಲಹೆ ಸೂಚನೆಗೆ ನನ್ನ ಇಮೇಲ್ ID, ನನ್ನ ವಾಟ್ಸಪ್ ಓಪನ್ ಇದ್ದೇ ಇದೆ, ನನ್ನ ನಂಬರ್ ನಿಮಗೆ ಗೊತ್ತಿದೆ. ಕರೆ ಮಾಡಿ ತಿಳಿಸಿ. ದಯವಿಟ್ಟು ನಾಳೆಯಿಂದ ನಿಮಗೆ ಸಮಯ ಆದಾಗ ಈ ಕಾರ್ಯಕ್ರಮ, ನಾಳೆ ಅಂದರೆ ಡಿಸೆಂಬರ್ 7ನೇ ತಾರೀಕು ರಾತ್ರಿ 9 ಗಂಟೆಗೆ ನನ್ನ ಅನ್ನೋದಕ್ಕಿಂತ ನಿಮ್ಮ RR ಕನಸುಗಳ ಕಾರ್ಖಾನೆಯಲ್ಲಿ ಈ ಕಚಗುಳಿ ಕಾರ್ಯಕ್ರಮ ಬರ್ತಾ ಇದೆ. ಸೊ ಕಚಗುಳಿ ಇದು ನಗುವಿನ ಹಾವಳಿ. ನೀವೆಲ್ಲರೂ ಪ್ರೀತಿ ಪ್ರೋತ್ಸಾಹ ಕೊಡ್ತೀರೋ ಅನ್ನೋ ನಂಬಿಕೆಯಿಂದ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.